ಗುಡ್ ಮಾರ್ನಿಂಗ್, ಶುಭ ಪ್ರಭಾತ್. ಇದು ಹೊಲ ದೋನಡಿ ಚಕ್ಕರ್ ಹೊಲ ಅದ ರೀ ನಮ್ಮ ಮುತ್ಯಂದು. ನಮ್ಮಪ್ಪ ಹಾಗೆ ಕಾಯ್ಕೊಂಡು ಬಂದಾರ ನಮ್ಮ ಸಲುವಾಗಿ. ಎಷ್ಟು ಮಂದಿ ಅಪ್ಪದರು ತಮ್ಮ ಅಪ್ಪಂದು ಹೊಲ ಮಾರಿ ಜಿಂದಗಿ ತೆಗ್ದಾರ. ನಮ್ಮಪ್ಪ ನಮ್ಮ ಮುತ್ಯಂದು ಹೊಲ ಹಾಗೆ ಇಟ್ಟರು. ಅದೇ ನಮಗೆ ಒಂದು ದೊಡ್ಡ ಮಾತು. ನಮಗೇನು ಹೊಲ್ದಂದು ಅಟ್ಟು ತಿಳಿಯಂಗಿಲ್ಲ. ಖರೆ ನಮ್ಮಪ್ಪನೇ ಸಾಟಿ 5 ವಯಸ್ಸಿನ ಅಪ್ಪಂದು ಇನ್ನೂ ಹೊಲ ಮಾಡ್ತಾರೆ. ಇದು ಮನೆ ನಮ್ಮ ತಮ್ಮ ಕೂಡಿ ಕಟ್ಟಿದ್ದು ಸ್ಲಾಪ್ದು. ಪೈಲ ಒಂದು ಟೈಮ್ಗೆ ನಮ್ಮ ಚಪ್ರದಾಗ ಇರ್ತಿದ್ದವು. ಈಗ ಸ್ಲಾಪ್ದಾಗ ಮುಪ್ಪಿನ ಕಾಲಕ್ಕೆ ನಮ್ಮ ಅವಪ್ಪ ಚಲೋ ಮನೆಯಾಗ ಇರ್ಬೇಕಂತಂದು ಆ ವಿಚಾರಲಿ ಇದು ಮನೆ ಕಟ್ಟೀನಿ ಸ್ಲಾಪ್ದು. ಇನ್ನು ಜರ ಪ್ಲಾಸ್ಟರ್ ಉಳ್ದ, ಕಲ್ರಿಂಗ್ ಉಳ್ದ. ನಮ್ಮ ವಯಸ್ಸು 30 ಅದ. 30 ವಯಸ್ಸು ನಮ್ಮದು. 30 ವಯಸ್ಸದಾಗ ಮನೆ ಕಟ್ಟೀನಿ. ಇದು ಎಲ್ಲ ನಮ್ಮವಪ್ಪ ಸಂಸ್ಕಾರ ಮಾಡೋದು ಒಂದು ಕಷ್ಟ ಮಾಡೋದು ಪ್ರವೃತ್ತಿ ಇಡ್ರಿ ನಿಮ್ಮ ಮನ್ಯಾಗ ಅಂತಂದು ಅದು ಸಂಸ್ಕಾರ ಕೊಟ್ಟರೆ ಅದಕ್ಕೆ ಆ ಸಂಸ್ಕಾರಲಿ ಅದು ಮನೆ ಕಟ್ಟೀನಿ ರೀ 2 BHK. ಯಾವಾಗ ಭೀ ಪರಿಸ್ಥಿತಿ ಜಾಣಿ ಹಿಡಿದು ನಮ್ದು ಹೆಜ್ಜೆನೂ ಮುಂದೆ ಇಡ್ಲಿಕ್ಕೆ ಅಂದ್ರೆ ಕರೆಕ್ಟ್ ಹೆಜ್ಜೆ ಇಡ್ತಾವೆ. ದಂಧೆದಾಗ ಬಿಸ್ನೆಸ್ದಾಗ ನನಗೆ ಲಾಸ್ ಆಯಿತು. ಲಾಸ್ ಆದ್ರೂ ಹಿಂದೆ ಸರಿದಿಲ್ಲ, ಹಾಗೆ ಮುಂದಕ್ಕೆ ಸರ್ಕೋತ ಬಂದೀನಿ. ಈಗೆಲ್ಲ ಅದು ಬಿಸ್ನೆಸ್ನ ಲಾಸ್ ಏನಾಗಿತ್ತು ಅಷ್ಟು ಎಲ್ಲ ನೀಲ್ ಮಾಡೀನಿ. 2 BHK ಮನೆ ಕಟ್ಟೀನಿ. ಇದು ಅದೇ ಒಂದು ನನಗೊಂದು ನಮ್ಮ ಅಪ್ಪಗೆ ಇರ್ಲಿಕ್ಕೆ ಮನೆ ಕಟ್ಟಿನಿ ಅಂತಂದ್ರೆ ಒಂದು ನನಗೆ ಹೇಳಕ್ಕೆ ಒಂದು ಇದು ಚಲೋ ಅನ್ನಿಸ್ತದೆ. ಎಷ್ಟು ಮಕ್ಕಳು ತಮ್ಮದು ಅವಪ್ಪಗೆ ನೋಡಂಗಿಲ್ಲ. ಅವಪ್ಪಂದು ಆಸ್ತಿ ಇದು ಮಾಡ್ತಾರೆ, ಮಾರಿ ತಿಂತಾರೆ, ಜಿಂದಗಿ ತೆಗಿತಾರೆ. ನಮ್ಮ ಅಪ್ಪ ನಮ್ಮ ಮುತ್ಯಂದು ಆಸ್ತಿ ಕಾಪಾಡ್ರೆ ಈಗ ನಾವು ನಮ್ಮ ಅಪ್ಪಂದು ಆಸ್ತಿ ಕಾಪಾಡಿಸ್ತೇವೆ. ಇದೇ ನಮಗೆ 2 ಅಡಿ ಚಕ್ಕರ್ ಅಂದ್ರೂ ನಮಗೊಂದು ಆನಂದ ಹೊಲ ಆದಪ್ಪ ಅಂತಂದು ಹೇಳಕ್ಕೆ ಒಂದು ಹೆಮ್ಮೆ ಬರ್ತದೆ. ಇನ್ನೂ ತನಕ ನಮ್ಮಪ್ಪ 65 ವಯಸ್ಸಿದ್ರೂ ಹೊಲ ಸ್ವತಃ ಎಲ್ಲ ಕಸ ತೆಗೆಯೋದು ಅದೇ ಇದು ಮಾಡ್ತಾರೆ. ಎಷ್ಟು ಅಪ್ಪದವರು ದಾರು ಕುಡಿ ಅದು ಮಟ್ಕಾಡು ಇದ್ರೊಳಗೆ ತಮ್ಮ ಹೊಲ ಹಾಕ್ಯಾರ. 100 ಎಕರೆ ಹೊಲ ಆದತ್ತಂದು ಹೇಳ್ತಿದ್ರು. ಈ ಸದ್ಯಕ್ಕೆ ಹೊಲ ಇಲ್ಲ ಅವ್ರ ಬಲ್ಯಾಕ. ಕಷ್ಟ ಮಾಡೋದು ತಮ್ಮ ಬಲ್ಯಾಕ ಕುಳಿತಿರುತ್ತೆ, ಪ್ರಾಮಾಣಿಕ ಕಷ್ಟ ಮಾಡೋದು. ಇದು ನಮ್ಮಪ್ಪ ನಮ್ಮ ಸಲಿಂದ ಜಾಕ್ ಮಾಡಿಟ್ಟಿದ್ದು ಹೊಲ. ಅದೇ ನಮ್ಮ ಅಪ್ಪನ ಬದ್ದಲ್ದ ನಮಗದು ಒಂದು ಹೆಮ್ಮೆ ಅದ. ಪರಿಸ್ಥಿತಿ ಜಾಣಿಯು ಮುಂದೆ ಹೋಗೋದು ಪ್ರವೃತ್ತಿ ತಮ್ಮಲ್ಲೇ ಬೇಕು. ಅದೇ ನಾವು ಭೀ ತಲೆಗೆ ಇಟ್ಕೊಂಡು ಅದಿಟ್ಟು ಮನೆ ಕಟ್ಟಿನಿ. ನಮ್ಮ ಅಪ್ಪಗೆ ನಾವು ಚಲೋ ನೋಡ್ಕೊಳ್ಲಿಕ್ಕೆ ಅದು ಒಂದು ನಮಗೆ ಒಂದು ಹೆಮ್ಮೆ ಅದು.
ಕೆಲಸ ಮಾಡಬೇಡತ್ತಂದು ಹೇಳ್ತು ನಮ್ಮ ಅಪ್ಪಗೆ. ಅಂದ್ರೂ ನಮ್ಮಪ್ಪ ಹೊಲದೊಂದೆಲ್ಲ ಅವರೇ ಮಾಡ್ತಾರೆ. ಕಸ ತೆಗೆಯೋದು ನಾವೇನು ಜಾಸ್ತಿ ಬರೋಂಗಿಲ್ಲ. ಸೊಲ್ಲಾಪುರ ನಿಂತು ಈ ಕಡೆ ಕಣ್ಮುಸ್ಕನ ಯಾವಾಗರೆ ತಿಂಗಳದ 1 ಸಾರಿ 2 ಸಾರಿ ಬರ್ತೀನಿ. ನಮ್ಮ ಅಣ್ಣ, ನಮ್ಮ ದಪ್ಪ, ನಮ್ಮವ್ವ ಹೊಲ ನೋಡ್ತಾರೆ. ಜಾಸ್ತಿ ಅಂದ್ರೆ ನಮ್ಮ ಅಪ್ಪನೇ ಹೊಲ್ದಾಗ ಅದು ಇದು ಮಾಡೋದು, ಭಾಳ ಕಸ ತೆಗೆಯೋದು, ಸ್ವಚ್ಛ ಇಡೋದು. ಬ್ಯಾಡ ಅಂದ್ರೂ ಮಾಡ್ತಾರೆ. ಅವ್ರಿಗೆ ಒಂದು ರಾಟಿ ಬಿದ್ದು ಹೊಲ ಸ್ವಚ್ಛ ಇಡೋದು, ಹೇಳಿದ ಮಾತು ಕೇಳೋಂಗಿಲ್ಲ. ಹೇಳಿದ ಮಾತೆ ಏನು ಕೇಳೋಂಗಿಲ್ಲ ಅಂದ್ರೆ ಇವೇ ಹೊಲದಾಗ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ, ಶರೀರ ಸಂಭಾಳಿಸು ಅಂದ್ರೂ ಕೇಳೋಂಗಿಲ್ಲ. ಅವರು 1 ರೂಪಾಯಿ ಜಾಕ್ ಮಾಡಿ ಇಡೋದು ಅವ್ರಿಗೆ ಒಂದು ಸ್ವಭಾವ. ಕಸಕ್ಕೆ ರೊಕ್ಕ ಹೋಗ್ತಾವೆ ಮತ್ತೊಬ್ರಿಗೆ ಅದು ಕೊಡೋದು, ತವೇ ತೆಗಿಯೋದು ಅಂತಂದು ಹಿಂಗೆ ಅವ್ರದ್ದೊಂದು ಸ್ವಭಾವ. ಇನ್ನೂ ತನಕ ನಮ್ಮ ಅಪ್ಪಗೆ ಶುಗರ್ BP ಇಲ್ಲ. ಅದು ಒಂದು ನಮ್ಗೆ ಈಗ ಸಣ್ಣ ವಯಸ್ಸದಾಗೆ ಶುಗರ್ BP ಹತ್ಯಾವ ಮಂದಿ. ತಿಲ್ಲಕ್ಕೆ ತರಲಿಲ್ಲ ಅಂದ್ರೆ ನಮ್ಮ ಅಪ್ಪ ನಮಗೆ ಕೇಳ್ತಾನೆ, ತಿಲ್ಲಕ್ಕೆ ಯಾಕೆ ತಂದಿಲ್ಲ ತಂದು. ಸೊಲ್ಲಾಪುರನ ಬಂದಲ್ಲ, ತಿಲ್ಲಕ್ಕೆ ಯಾಕೆ ತಂದಿತ್ತಿಲ್ಲ ಅಂದ್ರೆ ಯಾಕೆ ತಂದಿಲ್ಲ ತಂದು ಕೇಳ್ತಾನೆ. ಅದು ಒಂದೊಂದು ಪಾರ್ಗಳು ಹಿಂಗೆ ಕೇಳಕ್ಕೆ. ಯಾಕಂದ್ರೆ ಅಪ್ಪದೇರು ಇರಲ್ಲ, ಕೇಳಕ್ಕೆ ಭೀ ಹಂಗೆ ಮಕ್ಕಳು ಇರಲಂಗಿಲ್ಲ. ನನಗದು ಒಂದು ನಮ್ಮ ಅಪ್ಪ ಹಾರ ಅದೊತ್ತೊಂದು ನನಗೊಂದು ಇದು ಗರ್ವ ಅದ. ಮತ್ತು ನನಗೆ ಕೇಳ್ತಾರೆ ತಿನ್ಲಿಕ್ಕೆ ಯಾಕೆ ತಂದಿಲ್ಲ ತಂದು. ತರ್ತೀನಿ ಅಂದ್ರೂ ಒಂದೊಂದು ಟೈಮ್ಗೆ ಬೇರೆ ಕಡೆದು ಬಂದಂದ್ರೂ ತರೋದಾಗಲ್ಲ. ನಾವೇನೋ ಟಕ್ಕೇರಿ ನಾ ತರ್ತೀನಿ ತಿಲ್ಲಕ್ಕೆ. ನಮ್ಮ ಅಪ್ಪಗೆ ತಿಲ್ಲಕ್ಕೆ ಜಾಮೂನ್, ಮಸ್ಕಪ್ಪ ಇವು ಅವಡಸ್ತಾವೆ. ನಾವು ಎಂದು ನಮ್ಮ ಅಪ್ಪ ಎಲ್ಲರೂ ಹೊರಗೆ ಹೋಗ್ತಿದ್ರು, ನಮ್ದು ಅಣ್ಣ ಅವ್ರ ಪಿಶು ನಾವು ನೋಡ್ತಿದ್ವು ತಿಲ್ಲಕ್ಕೆ. ಅಂದ್ರೆ ಏನು ತಂದಾರಪ್ಪ ತಂದು. ಈಗ ನಮ್ಮ ಅಪ್ಪ ನನಗೆ ಕೇಳ್ತಾರೆ ತಿಲ್ಲಕ್ಕೆ ಏನು ತಂದಿದೆ ತಂದು. ಹಂಗಾರೆ ಬಿಡಂಗಿಲ್ಲ, 100 ಟಕ್ಕೆ ನಾ ತರ್ತೀನಿ. ಕ್ವಚಿತ್ ಬೈ ಚಾನ್ಸ್ ನಾ ಕಡೆ ಹಿಂಗೆ ಮತ್ತೊಂದು ಊರಿಗೆ ಪೂಜೆಗೆ ಹೋಗಿದಂದ್ರೆ ತರೋದಾಗಲ್ಲ. ಹೋತು ಊರ ಕಡೆ ಬಂದು ಹೋಗ್ತಿರ್ತೀನಿ. ನೀನು ಜಾಮೂನ್ ತಂದಿದೆ ತಿಂದರು. ನಾ ಅಪ್ಪು ಜಾಮೂನ್ ಭಾಳ ಓಡಿಸ್ತಾವೆ. ಒಂದು ಟೈಮ್ ಕಮ್ಮಿ ಒಂದು 10-12 ಜಾಮೂನ್ ತಿಂತಾರೆ. ಅವ್ರು ತಿಂದ್ರೆ ನಮಗೊಂದು ಆನಂದ. ಯಾಕಂದ್ರೆ ನಮ್ಗೆ ಅಷ್ಟು ತಿನ್ನೋದಾಗಲ್ಲ. ನಮ್ಮಪ್ಪ ನಾವು ಗಳಿಸೋದು, ನಾವು ಕಷ್ಟ ಮಾಡೋದು ನಮ್ಮಪ್ಪ ತಿಂತಾರಪ್ಪ ಹತ್ತದು ನನಗದು ಒಂದು ಪ್ರೌಡ್ಫುಲ್ ಫೀಲ್ ಆಗ್ತದೆ. ಅಂದ್ರೆ ನಮ್ಮ ಅಪ್ಪ ನಾವು ಸಂಭಾಳಿಸ್ತೇವೆ ಚೆಂದಾಗಿ. ಎಷ್ಟು ಮಕ್ಕಳು ಅವದರಿಗೆ ರೊಕ್ಕ ಕೊಡಲಿಲ್ಲ ಅಂದ್ರೆ ಹೊಡಿತಾರೆ. ಹೊಲ ಮಾರೋದು ಪ್ರಯತ್ನ ಮಾಡ್ತಾರೆ, ಆಸ್ತಿ ಮಾರೋದು. ಎಷ್ಟು ಪಾರ್ಗಳು ಅವು ಈಗ ಹೊಲ ಮಾರ್ಕೊಂಡು ತಿಂದಾವು ನಮ್ಮದೇ ಎಂಜಾಯ್ಮೆಂಟ್ ಸಲಿಂದ. ಇದು ನಮ್ಮ ಹೊಲದು ವಾತಾವರಣ. ತೊಗರಿ ಮಾಡಿ ಹಾಕ್ಯಾರ, ಆಚೆ ಕಡೆ ಥೋಡೆ ಶೇಂಗಾ ಅದ. ಚಲೋ ಸ್ವಚ್ಛ ಇಟ್ರೆ. ಇದು ಯಾವಾಗ ಬಿತ್ತಿನ ಕಾದೊಳಗೆ ಬಂದಿತ್ತಿದೆ, ಈಗ ನಂತರ ಈಗ ಬಂದೀನಿ. ಅದಿಟ್ಟು ಮನಿದು ಏನೊಂದು ಥೋಡೆ ಕೆಲಸ ಉಳಿದ ಅದಿಟ್ಟು ಪೂರ ಮಾಡ್ಕೊತೀನಿ ಈ ಶ್ರಾವಣ ತಿಂಗಳಾಗ. ಹೇಳೋದು ಒಂದೇ ಉದ್ದೇಶ ಅದ, ನೀವು ನಿಮ್ದು ಅವ್ವ ಅಪ್ಪಗೆ, ಈಗಿನ ಪೀಡಿ ಪಾರ್ಗಳಿಗೆ ಹೇಳೋದು ಒಂದೇ ಉದ್ದೇಶ, ನೀವು ನಿಮ್ಮ ಅವ್ವ ಅಪ್ಪಗೆ ಚೆಂದಾಗಿ ನೋಡ್ಕೋರಿ. ಅವ್ರದ್ದು ಆಶೀರ್ವಾದ ನಿಂತ ನಿಮ್ದು ಸದಾನ ಕಾಲ ನೀವು ಸ್ಟೆಪ್ ಬೈ ಸ್ಟೆಪ್ ಓಡಿಸ್ತಿರ್ತದೆ. ನಿಮ್ಮ ಅವ್ವ ಅಪ್ಪ ನೀವು ಚೆಂದಾಗಿ ನೋಡ್ಕೋರಿ.
ಇಂಥ ನನಗೆ ಲಾಕ್ಡೌನ್ದಾಗ ಬಿಸ್ನೆಸ್ದಾಗ ಲಾಸ್ ಆಯಿತು. ದೊಡ್ಡ ಅಮೌಂಟ್ ಇತ್ತು, ಲಾಸ್ ಆಯಿತು. ಅದು ಅಮೌಂಟ್ ಏನು ಹೇಳಂಗಿಲ್ಲ. ಫಕ್ತ 4 ವರ್ಷನಾಗ ಅದೆಲ್ಲ ಕ್ಲಿಯರ್ ಮಾಡೀನಿ ನಮ್ದು ಅವಪ್ಪನ ಆಶೀರ್ವಾದಲಿ. ಸದನ್ ಕಾಲ ನಮ್ಮ ಅವಪ್ಪನ ನಮ್ಮ ಮೇಲೆ ಆಶೀರ್ವಾದ ಅದ. ನಮ್ಮ ಮಕ್ಕಳು ಚಲೋ ಮುಂದೆ ಹೋಗಬೇಕು ಅಂತ ಮತ್ತು ಅವ್ರದ್ದು ವಿಚಾರಲ್ಲಿ ಪ್ರಮಾಣ ನಾವು ಭೀ ಮುಂದೆ ನಡ್ಲಿಕ್ಕಿತ್ತಿದ್ದೆವು. ನಾವು ಅವಪ್ಪದ್ರಾಗಿ ಚಲೋ ನೋಡ್ಕೊಂಡು ಅಂದರೆ ಎಲ್ಲರಲ್ಲಿ ಒಂದು ನಿಮ್ಮದು ಕಲ್ಯಾಣ ಆಗ್ತಿರ್ತದೆ. ನೀವು ಮನೆಯಾಗೆ ಅವಪ್ಪ ನೋಡಲಿಲ್ಲ ಅಂದ್ರೆ ಅವ್ರು ತಳತಾಳಟ್ಟು ನಿಮ್ಗೆ ಅಲ್ಲಿ ಅವ್ರ ತಳತಾಳಟ್ಟು ಮಾಡೋಂಗಿಲ್ಲ. ಮಕ್ಕಳು ಚಲೋನೇ ಇರಲಿ, ಅವ್ರಿಗೆ ನೀವು ತ್ರಾಸು ಕೊಟ್ಟಿರಿ ಅಂದ್ರೂ ಅವರು ಇದೇ ಆಶೀರ್ವಾದ ಕೊಡ್ತಿರ್ತಾರೆ, ಮಕ್ಕಳು ಚಲೋ ಇರಲಿ ಅಂತಂದು. ಖರೆ ಪರಿಸ್ಥಿತಿ ಶಕ್ಯತೋ ನಿಮ್ಮದು ನಿಮ್ಮ ಅವಪ್ಪ ನೀವು ಚಲೋ ನೋಡ್ಕೋರಿ, ಅದು ಆಶೀರ್ವಾದಲಿ. ಎಟ್ಟು ಭೀ ಯಾವತ್ತು ಭೀ ಏನು ಭೀ ಸಂಕಟದಾಗ ನೀವು ಅಡ್ಕಾಸ್ರಿ, ನೀವು ಅಲ್ಲಿದು ಆರಾಮ್ಸಿರ ಹೊರಗೆ ಬರ್ತೀರಿ. ನಂದು ಅನುಭವ ಅದ. 30 ವರ್ಷಿಗೆ 4 ವರ್ಷನಾಗ ನನಗೆ ಎಂಥ ದೊಡ್ಡ ಪ್ರಮಾಣದಾಗ ನಾನು ಲಾಸ್ ಆಗಿತ್ತು ಬಿಸ್ನೆಸ್ದಾಗ ನಾ ಯಾರ್ದು ಮದತ್ತು ತೊಗೊಂಡಿಲ್ಲ. ಮೇನ್ ಅದು ನನಗೊಂದು ಹೆಮ್ಮೆ ಅದು. ಲಾಸ್ ಆಗಿತ್ತು, ನಾನೇ ಸ್ವತಃ ಕಷ್ಟ ಮಾಡಿ ಅದು ಲಾಸ್ ಪೂರಾ ಭರಿ ಮಾಡೀನಿ. ಅಂದ್ರೆ ನಂದೆಲ್ಲ ಕರ್ಜು ಮುಕ್ತ ಮಾಡ್ಕೊಂಡಿನಿ. ಈಗ ಮತ್ತೊಂದು ಸ್ಟೆಪ್ ಅದ, ಅದು ಕೈ ಹಾಕ್ಲಿಕತ್ತೀನಿ. ನಮ್ಮ ಅಪ್ಪನ ಆಶೀರ್ವಾದದಲ್ಲಿ ಅದು ಭೀ ಸಕ್ಸಸ್ ಆಗ್ತದೆ. ಈಗಿನ ಪಾರ್ಗಳಿಗೆ ನಾವು ಒಂದೇ ಹೇಳ್ತೆ, ನಿಮ್ದು ಅವಪ್ಪ ನೀವು ಚೆಂದಾಗಿ ನೋಡ್ಕೋರಿ. ಅವ್ರ ಕಣ್ಣಿನಾಗ ನೀರು ಬರ್ಸ್ಕೊಡ್ಬೇಡ್ರಿ. ಇವ್ರು ನಮ್ದು ಅವ್ವಂದವ್ವ. ನಾವು ಸಣ್ಣವ್ರಿದ್ದ ಬಳಕ ಇವರೇ ನಮ್ಗೆ ಹಿಡ್ಕೊಂಡು ಮುಂದೆ ತೊಗೊಂಡು ಬಂದಾರ. ಇವರಿಬ್ಬರು ಪರಿಸ್ಥಿತಿ ಹಂಗೆ ಇದ್ದಿತ್ತಿಲ್ಲ, ಈಗ ಪರಿಸ್ಥಿತಿ ಚಲೋ ಆಗ್ಯದ. ನಾವು ಸಣ್ಣವ್ರಿದ್ದ ನಡೆದು ದೊಡ್ಡರ ತಕ ಆಗತ್ತಕ ಇವ್ರು ನಮ್ಮ ಇಬ್ಬರದು ಭಾಳ ಸಪೋರ್ಟ್. ನಮ್ಮ ನಮ್ಮ ಅವ್ವಂದವ್ವ. ಯಾರ್ದಾರೆ ಒಂದು ಸಪೋರ್ಟ್ಲಿ ಮನುಷ್ಯ ಮುಂದೆ ಬರ್ತಿರ್ತದೆ. ಫಕ್ತ ಜಾಣಿ ಹಿಡಿಯೋದು, ಮುಂದೆ ಹೋಗೋದು ವಿಚಾರ ಮಾಡಬೇಕು ನಾವು. ನಮ್ಮ ರಾಕಿ ಇದು ನಮ್ಮ ಮನೆ, ಇದು ಸ್ಲಾಬ್ದು. ಒನ್ ಟೈಮ್ ನಮ್ಮಪ್ಪ ಒಂದು ಮನುಷ್ಯ ನಿಂತಿತ್ತು. ಇದು ಸ್ಲಾಬ್ ಹಾಕೋದು, ಪತ್ರ ಹಾಕೋದಿತ್ತು. ಇದಕ್ಕೆ ಮುಂದೆ ಮದಿ ಟೈಮ್ಗೆ ಸ್ಲಾಬ್ ಹಾಕ್ತಾವ ತಂದು ವಿಚಾರ ಮಾಡ್ಲಿಕ್ಕಿತ್ತು. ಒಳಗೆ ಆ ಮನುಷ್ಯ ನಮ್ಮ ಅಪ್ಪಗೆ ನಕ್ಕೋತು, ನಿಮ್ಮ ಅಪ್ಪ ಹಾಕಿಲ್ಲ ನೀ ಏನು ಹಾಕ್ತೀವತ್ತಂದ. ಅದೇ ಒಂದು ತಲೆಯಾಗ ಸಿಟ್ಟು ಹಿಡ್ಕೊಂಡು ಸ್ಲಾಬ್ ಹಾಕ್ದೆ. ಹಿಂಗೆ ನಗೋರು ಭೀ ಬೇಕು, ಅವ್ರ ಸಲಿಂದ ಈ ಟೈಮ್ಗೆ ನಾ ಅದು ಸ್ಲಾಬ್ ಹಾಕೀನಿ. ನಿನ್ನ ರಾಕೇಶನ್ ಬಡ್ಡೆ ಇತ್ತು, ನಿನ್ನ ಕೇಕ್ ಕಟ್ ಮಾಡೋದಾಗಿಲ್ಲ, ಡೈರೆಕ್ಟ್ ಊಟ ಪಾರ್ಟಿ ಬರ್ತಾನೆ. ಇವತ್ತು ಕೇಕ್ ಕಟ್ ಮಾಡಿದೆ ನಾನು ಕರ್ತಿಕ ನಾನು ಯಾವತ್ತೂ ಆಗ್ತೇ ಬರ್ತ್ಡೇ ಎಲ್ಲ ಸಟಿ. ಹಾಂ, ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಸ್ಟಾಪ್ ಮಾಡಲ್ಲ, ಉರಿ ಹತ್ತದೆ. ಇದು ಬಂದ್ ಮಾಡಿ. ದೋ ನಂಬರ್ ಅದ ಲೈಟ್ ಆಯ್ತು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ 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 ಬರ್ತ್ಡೇ ಟು ಯು. ಕೈ ಬೇರೆ ಗುರುಗಳ ಅಡುಗೆ ಮಾಡ್ಲಿಕ್ಕೆ ನಿಂದ್ರಲ್ಲಿ ನಿಂದ್ರಿ ತಿನ್ನಿಸ್ರಿ. ನೀವು ತಿನ್ಸರಿ, ಗುರುಗಳು ನೀವು ಇದ್ರೆ ನೀವು ತಿನ್ನಿಸ್ಬೇಕು. ನೀವೇ ಕೈ ಇಡ್ತೀರಿ. ಆಕ್ಷನ್ ಮೋಡ್. ಓಕೆ, ಡನ್. ಹ್ಯಾಪಿ ಬರ್ತ್ಡೇ ಟು ಯು ರಾಕೇಶ್.
ಸ್ವಾಮಿಗೆ ಹಾಕ್ರಿ ಸ್ವಾಮಿಗೆ ಹಾಕ್ರಿ ಎಲ್ಲ ಇದು ಮೇಲ್ಟ್ ಆಗ್ಯದ ಬೀಳ್ದಾಗ್ಯದ ಕೈಯಾಗಿ ಇಲ್ಲಿಗೆ ಬರ್ಲಾಗ್ಯದ ಹಾಂ ನೋಡ್ರಿ ನೋಡ್ರಿ ಈಗ ನೀವು ಬರ್ರಿ ಇನ್ನೂ ಬರ್ರಿ ಬಡ್ಡೆ ಯಾವಾಗ ಇರ್ತದೆ ಆ ದಿನದ್ದು ವಿಶೇಷ ನಮ್ಮ ಕೇಕ್ ಕಟ್ ಮಾಡೋದು ತಿನ್ನೋದು ನೋಡ್ರಿ ಏನ್ರಿ ಅದನ್ನ ಹಾಂ ಹ್ಯಾಪಿ ಬರ್ತ್ಡೇ ಈ ಕಡೆ ಕುಯ್ತ್ರಿ ಮೇಲೆ ಇನ್ನಿತ್ತು ಕೇಕ್ ಇವತ್ತು ಕಟ್ ಮಾಡಲಿದ್ದು ಯಾವಾಗ ಕೇಳಿ ಕೇಕ್ ಕೊಯ್ಯ ನಮ್ಮ ಕಡೆ ಧರ್ಮ ಹಾಂ ಕೇಕ್ ಕೊಯ್ಯೋದು ಕೇಕ್ ತಿನ್ನೋದು ಹಾಂ ಊಟ ಉಣ್ಣೋದು ನೀನು ಊಟ ಉಣ್ಸ್ಯಾನ್ರಿ ಹ್ಞೂ ಹ್ಞೂ ಮನುಷ್ಯಗೆ ಶಾಂತಿ ಆಯ್ತು ಹ್ಞೂ ಅದು ಐಸ್ ಕೇಕ್ ತಿಂದು ಹಾಂ